ಗೂಂಡಾ ಕಾಯ್ದೆ ಅಡಿ ರೆಹಮತ್ ಬಾರ್ವಾಲೆ ಅರೆಸ್ಟ್. ರೌಡಿ ಪರೇಡ್ನಲ್ಲಿ ಖಡಕ್ ಎಚ್ಚರಿಕೆ ನೀಡಿದ ಕಮಿಷನರ್. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗಾಗಲೇ 4 ಜನರನ್ನ ಗೂಂಡಾ ಕಾಯ್ದೆ ಅಡಿ ಬಂಧಿಸಿ ವಿವಿಧ ಕಾರಾಗೃಹಗಳಿಗೆ ಕಳಿಸಲಾಗಿದ್ದು, ಇಂದು ಮತ್ತೆ ಇಬ್ಬರನ್ನ ಬಂಧಿಸಲಾಗಿದೆ. ಹಳೆ ಹುಬ್ಬಳ್ಳಿ ಹೆಗ್ಗೇರಿಯ ರೆಹಮತ್ ಧಾರವಾಡ ಹಾಗೂ ಸದರ್ ಸೋಫಾದ ಮೊಹಮ್ಮದ್ ರಫೀಕ್ ಬಾರ್ವಾಲೆ ಎಂಬಿಬ್ಬರನ್ನ ಬಂಧಿಸಲ್ಪಟ್ಟಿದ್ದು, ಈ ಕುರಿತು ಶಶಿಕುಮಾರ್ ತಿಳಿಸಿದರು. ಮಹಾನಗರದಲ್ಲಿ ಕೊಲೆ ಯತ್ನ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ರೌಡಿ ಪರೇಡ್ ಅನ್ನು ಇಲ್ಲಿನ ಕಾರವಾರ ರಸ್ತೆಯ ಹಳೆಯ ಸಿಆರ್ ಮೈದಾನದಲ್ಲಿ ನಡೆಸಿ ಮಾತನಾಡಿದ ಅವರು, ರೆಹಮತ್ ಧಾರವಾಡ ಎಂಬಾತನ ವಿರುದ್ಧ ಕೊಲೆ ಯತ್ನ, NDPS ARMS ಆಕ್ಟ್ ಸೇರಿದಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿದ್ದು, ಹಳೆ ಹುಬ್ಬಳ್ಳಿ, ಕಸ್ಬಾಪೇಟ್, ಗಂಟಿಗೇರಿ ಪೊಲೀಸ್ ಠಾಣೆಗಳಲ್ಲಿ ರೌಡಿ ಶೀಟರ್ ಮತ್ತು MOB ಕಾರ್ಡ್ ತೆರೆಯಲಾಗಿದ್ದು, 2024ರಲ್ಲಿ ಮಂಡ್ಯ ಜಿಲ್ಲೆಗೆ ಗಡೀಪಾರು ಮಾಡಲಾಗಿತ್ತು. ಇದೀಗ ಮತ್ತೆ ಇದನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕಳಿಸಲಾಗಿದೆ. ಮೊಹಮ್ಮದ್ ರಫೀಕ್ ಬಾರ್ವಾಲೆ ವಿರುದ್ಧ ಕೊಲೆ, NDPS ARMS ಆಕ್ಟ್ ಸೇರಿದಂತೆ ಒಟ್ಟು 13 ಪ್ರಕರಣಗಳು ದಾಖಲಾಗಿದ್ದು, ಕಸ್ಬಾಪೇಟೆ, ಕಮರಿಪೇಟೆ, ಗಂಟಿಗೇರಿ ಪೊಲೀಸ್ ಠಾಣೆಗಳಲ್ಲಿ ರೌಡಿ ಶೀಟರ್ ಮತ್ತು MOB ಕಾರ್ಡ್ ತೆರೆಯಲಾಗಿದ್ದು, 2025ರಲ್ಲಿ ಕಲಬುರಗಿ ಜಿಲ್ಲೆಗೆ ಗಡೀಪಾರು ಮಾಡಲಾಗಿತ್ತು. ಇದೀಗ ಮತ್ತೆ ಇದನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಿ ಗಡೀಪಾರು ಮಾಡಿ ಬೆಳಗಾವಿ ಕೇಂದ್ರ ಕಾರಾಗೃಹಕ್ಕೆ ಕಳಿಸಲಾಗಿದೆ ಎಂದರು. ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾಕಷ್ಟು ಪ್ರಯತ್ನಗಳು ಮಾಡಲಾಗುತ್ತಿದೆ. ಕಳೆದ 2 ವರ್ಷದಲ್ಲಿ 230ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳಾಗಿವೆ. ಹಳೆ ವೈಷಮ್ಯ, ಹಣಕಾಸಿನ ವಿಷಯ, ಕೌಟುಂಬಿಕ ಹಿನ್ನೆಲೆಯಲ್ಲಿ ಕೊಲೆ ಯತ್ನ ನಡೆದಿದೆ. ಈ ಕೃತ್ಯದಲ್ಲಿ ಹೊಸದಾಗಿ ಅಪರಾಧ ಮಾಡಿದವರೇ ಹೆಚ್ಚಾಗಿದ್ದಾರೆ. ಈಗಾಗಲೇ ಸಾರ್ವಜನಿಕ ಸ್ಥಳದಲ್ಲಿ ನಡೆದ ಕೃತ್ಯಗಳಿಗೆ ಸಂಬಂಧಿಸಿದಂತೆ 900ಕ್ಕೂ ಹೆಚ್ಚು ಜನರನ್ನು ಗುರುತಿಸಲಾಗಿದೆ. ಅದರಲ್ಲಿ ಕೆಲವರನ್ನು ಬಂಧಿಸಲಾಗಿದೆ, ಮತ್ತೆ ಕೆಲವರನ್ನು ಬಂಧಿಸಬೇಕಿದೆ ಎಂದರು. 2024-25ನೇ ಸಾಲಿನಲ್ಲಿ ನಡೆದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನೆ ಮಾಡಲಾಗುವುದು. ಇದರಲ್ಲಿ ಕೃತ್ಯ ಎಸಗಿದವರ ಮಾಹಿತಿ ಕಲೆ ಹಾಕಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವ ಆರೋಪಿಗಳ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಅಂತವರ ವಿರುದ್ಧ ಕೋಟಾ ಕಾಯ್ದೆ ಆಕ್ಟ್ ಗಡೀಪಾರು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಈಗಾಗಲೇ 1700 ರೌಡಿ ಶೀಟರ್ಗಳಲ್ಲಿ 500 ಜನರನ್ನು ರೌಡಿ ಶೀಟರ್ ಪದ್ಧತಿಯಿಂದ ಕೈಬಿಡಲಾಗಿದೆ. ಹೊಸದಾಗಿ 108 ಜನರನ್ನು ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗಿದೆ ಎಂದು ತಿಳಿಸಿದರು. ಮಂಟೂರು ರಸ್ತೆಯ ಮಲಿಕ್ ಜಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 11 ಜನರನ್ನು ಬಂಧಿಸಲಾಗಿದೆ. 2 ಪ್ರಮುಖ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಕೊಲೆ ಆರೋಪಿಗಳಿಗೆ ಕಮಿಷನರ್ ಶಶಿಕುಮಾರ್ ಖಡಕ್ ಎಚ್ಚರಿಕೆ ನೀಡಿದರು. ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಕೃತ್ಯಗಳನ್ನು ಎಸಗಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂಥ ಪ್ರಯತ್ನ ಮಾಡಿರುವಂಥ ವ್ಯಕ್ತಿಗಳಿರ್ಬೋದು. ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸು ಮತ್ತು ಡಾಮಿನೇಷನ್ ತೋರಿಸ್ಲಿಕ್ಕಾಗಿ ಅಪರಾಧ ಕೃತ್ಯಗಳನ್ನು ಎಸಗುವಂಥವ್ರು ಇರ್ಬೋದು. ಅಂಥವ್ರ ಮೇಲೆ ನಿರಂತರವಾಗಿ ನಾವು ವಾಚ್ ಮಾಡ್ತಾ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅವ್ರಗಳ ಮೇಲೆ ಕ್ರಮವನ್ನು ಕೈಗೊಳ್ತಾ, ಇನ್ನೂ ಪ್ರಕರಣಗಳು ಘಟಿಸೋದಕ್ಕಿಂತ ಮುಂಚೆನೇ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ತಗೋತಾ ಬಂದಿದ್ದೇವೆ. ಅವಳಿ ನಗರದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಗೂಂಡಾ ಆ್ಯಕ್ಟ್ ಇರ್ಬೋದು, ಗಡೀಪಾರು ಪ್ರಕ್ರಿಯೆಯನ್ನು ಜಾರಿ ಮಾಡಿರುವಂಥದ್ದು ಇರ್ಬೋದು. ಅದೇ ರೀತಿ ಅವ್ರಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ BNSS ಅಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಕ್ರಮವನ್ನು ಜರುಗಿಸುವಂಥದ್ದು ಮಾಡ್ತಾ ಬಂದಿದ್ದೇವೆ. ಈ ವರ್ಷದಲ್ಲಿ ಒಟ್ಟು 4 ಜನರ ಮೇಲೆ ನಾವು ಗೂಂಡಾ ಆ್ಯಕ್ಟನ್ನು ಈಗಾಗಲೇ ಹಾಕಿದ್ವಿ. ಅದರ ಮಾಹಿತಿ ತಮಗೆ ಈಗಾಗಲೇ ನೀಡಲಾಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್, ಕೇಶವಪುರ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ದಾವೂದ್, ಅದೇ ರೀತಿ ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಅಲಿಯಾಸ್ ಗಬ್ಯ, ಈ 4 ಜನರನ್ನು ನಾವು ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ಬಂಧನ ಮಾಡಿಕೊಂಡು ಈ ಹಿಂದೆ ಜೈಲಿಗೆ ಬಿಡುವಂಥ ಕೆಲಸ ಮಾಡಿದ್ವಿ. ಇದು ಜೂನ್ 2ನೇ ತಾರೀಕು ಮತ್ತು ಜೂನ್ 3ನೇ ತಾರೀಕು ಹಾಗೂ ಜೂನ್ 5ನೇ ತಾರೀಕು 3 ಪ್ರತ್ಯೇಕ ದಿನಗಳಲ್ಲಿ 4 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ವಿ. ಅದು ನ್ಯಾಯಾಲಯದಲ್ಲಿ ಕೂಡ ಅಡ್ವೈಸರಿ ಬೋರ್ಡ್ ಅಂತ ಏನು ಹೈಕೋರ್ಟಲ್ಲಿರುತ್ತೆ, ಅದು ಕೂಡ ಅಪ್ಹೋಲ್ಡ್ ಮಾಡಿದೆ. ಅಪ್ಹೋಲ್ಡ್ ಮಾಡಿಬಿಟ್ಟು ಅವ್ರನ್ನ ನಾವು ವಶಕ್ಕೆ ತೊಗೊಂಡು ಧಾರವಾಡ, ಕಲಬುರಗಿ, ಮೈಸೂರು ಮತ್ತು ಬಳ್ಳಾರಿ ಜೈಲಿಗೆ ಬಿಟ್ಟಿದ್ವಿ. ನಾವು ಅವ್ರನ್ನ ವಶಕ್ಕೆ ತೊಗೊಂಡು ಜೈಲಿಗೆ ಬಿಟ್ಟ ದಿನದಿಂದ 1 ವರ್ಷಗಳ ಕಾಲ ಇವರು ಬಂಧನದಲ್ಲಿರಬೇಕು ಅಂತಂದು ಹೈಕೋರ್ಟ್ ಆದೇಶ
ಹೈಕೋರ್ಟ್ ಅಡ್ವೈಸರಿ ಬೋರ್ಡಲ್ಲಿ ನಮಗೆ ಆದೇಶ ಆಗಿದೆ. ಆ ಪ್ರಕಾರ ಪ್ರಕ್ರಿಯೆಯನ್ನು ಜಾರಿ ಮಾಡಲಾಗಿದೆ. ಅದನ್ನು ಹೊರತಾಗಿ ಸುಮಾರು ಒಟ್ಟು 106 ಜನರ ಮೇಲೆ ನಾವು ಗಡೀಪಾರು ಪ್ರಕ್ರಿಯೆಯನ್ನು ಮಾಡಿದ್ವಿ. ಅದು ಠಾಣಾವಾರು ಸಂಖ್ಯೆಯನ್ನು ಕೂಡ ನಾನು ಹಿಂದೆ ಕೊಟ್ಟಿದ್ದೆ. ಅದರಲ್ಲಿ ರೌಡಿ ಶೀಟರ್ಸು, ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗಿರುವಂಥವ್ರು, MOBs ಅಂದರೆ ರಾಬರಿ, ಡಕಾಯಿಟಿ ಅಂತ ಒಂದು ಘೋರ ಕೃತ್ಯಗಳನ್ನು ಮಾಡಿರುವಂಥವ್ರು, ಮತ್ತು NDPS ಡ್ರಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಒಟ್ಟಾರೆಯಾಗಿ 106 ಜನರ ಮೇಲೆ ನಾವು ಗಡೀಪಾರನ್ನು ಮಾಡಿದ್ವಿ. ಮುಂದುವರೆದು 2 ಪ್ರತ್ಯೇಕ ಗೂಂಡಾ ಕಾಯ್ದೆ, ಅಂದರೆ ಇದನ್ನು ಗೂಂಡಾ ಕಾಯ್ದೆ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಕರ್ನಾಟಕ ಕಳ್ಳಬೆಟ್ಟ ಸಾರಾಯಿ ವ್ಯವಹಾರಗಳ, ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ ಮತ್ತು ವಿಡಿಯೋ ಅಥವಾ ಆಡಿಯೋ ಪೈರೇಟ್ಸ್ ಅಧಿನಿಯಮ 1985 ಇದನ್ನು ಗೂಂಡಾ ಆ್ಯಕ್ಟ್ ಅಂತ ಕರೀತಾರೆ. ಅದರ ಕಲಂ 3ರಲ್ಲಿ ನಮಗಿರುವಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ಗೂಂಡಾ ಕಾಯ್ದೆಯನ್ನು ಮತ್ತೆ 2 ವ್ಯಕ್ತಿಗಳ ಮೇಲೆ ಈಗ ಜಾರಿ ಮಾಡಿದ್ದೇವೆ. ಒಬ್ಬನ ಹೆಸರು ರೆಹಮತ್ ಅಂತಂದು, ಇವನು ಹಳೆ ಹುಬ್ಬಳ್ಳಿ, ಕಸಬಾಪೇಟೆ, ಗಂಟಿಕೆರೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಇದೆ. ಮತ್ತು ಇವನ ಮೇಲೆ ಈವರೆಗೂ ಒಟ್ಟು 27 ಪ್ರಕರಣಗಳು ದಾಖಲಾಗಿದೆ. 1 ಕೊಲೆ ಪ್ರಕರಣ, 3 ಕೊಲೆ ಪ್ರಯತ್ನದ ಪ್ರಕರಣ, 1 ಅಟ್ರಾಸಿಟಿ ಪ್ರಕರಣ, 2 NDPS, 1 ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿದೆ. ಇವನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂಧನದ ಆದೇಶ ಮಾಡಿ ಬಿಟ್ಟು ಬಂದಿರುವಂಥ ಕೆಲಸ ಆಗಿದೆ. ಅದೇ ರೀತಿ ಇನ್ನೊಬ್ಬ ಮೊಹಮ್ಮದ್ ರಫೀಕ್ ಅಂತಂದು, ಇವನ ಮೇಲೆ ಒಟ್ಟು 13 ಪ್ರಕರಣಗಳಿದೆ. ಇದರಲ್ಲಿ 3 ಕೊಲೆ ಪ್ರಯತ್ನದ ಪ್ರಕರಣ, 2 ಡ್ರಗ್ಸ್ ಪ್ರಕರಣ, 1 ಆರ್ಮ್ಸ್ ಆ್ಯಕ್ಟ್ ಪ್ರಕರಣ ಸೇರಿದಂತೆ 13 ಪ್ರಕರಣ. ಇವನ್ನ ನಾವು ಬೆಳಗಾವಿ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ದೇವೆ. ಇವನ್ನ ಈ ಹಿಂದೆ 2025ರಲ್ಲಿ ಕಲಬುರಗಿ ಜಿಲ್ಲೆಗೆ ಗಡೀಪಾರು ಮಾಡಿದ್ವಿ. ಗಡೀಪಾರು ಮಾಡಿದಾಗ್ಯೂ ಕೂಡ ಅವನು ಗಡೀಪಾರು ಅವಧಿಯನ್ನು ಮುಗಿಸ್ಕೊಂಡು ಬಂದು ಇಮಿಡಿಯೇಟಾಗಿ ಅವನು ಮತ್ತೊಂದು ಕೃತ್ಯದಲ್ಲಿ ತೊಡಗಿಕೊಂಡಿದ್ದರಿಂದ ಅವನ ಮೇಲೆ ಗೂಂಡಾ ಆ್ಯಕ್ಟ್ ಜಾರಿ ಮಾಡುವಂಥದ್ದು ಮಾಡಿದ್ದೀವಿ. ಇದು ಗೂಂಡಾ ಆ್ಯಕ್ಟ್ ಬಗ್ಗೆ ಮಾಹಿತಿ ಆದರೆ ಮುಂದುವರೆದು ಒಟ್ಟು 26 ಜನರ ಮೇಲೆ ಗಡೀಪಾರು ಆದೇಶವನ್ನು ಈ ವಾರದಲ್ಲಿ ಮಾಡಿದ್ದೀವಿ. ಅದು ಠಾಣಾವಾರು ವಿವರಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇದರಲ್ಲಿ 23 ಜನ ರೌಡಿ ಶೀಟರ್ಸು ಮತ್ತು ಒಬ್ಬ MOB ಅಂದರೆ ಪ್ರಾಪರ್ಟಿ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರೋನು, ಮತ್ತು 2 ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥವ್ರು. ಒಟ್ಟು 26 ಜನರ ಮೇಲೆ ಗಡೀಪಾರು ಆದೇಶವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ 2 ಗೂಂಡಾ ಆ್ಯಕ್ಟು ಮತ್ತು 26 ಗಡೀಪಾರನ್ನು ಫ್ರೆಶ್ ಆಗಿ ಈ ವಾರದಲ್ಲಿ ಮಾಡಿರುವಂಥದ್ದು. ಮತ್ತು ಈ ವರ್ಷದಲ್ಲಿ ಈವರೆಗೆ 6 ಗೂಂಡಾ ಆ್ಯಕ್ಟ್ ಮತ್ತು 132 ಜನರ ಮೇಲೆ ನಾವು ಗಡೀಪಾರು ಆದೇಶವನ್ನು ಮಾಡಿರುವಂಥದ್ದು ಇದೆ. ಇವ್ರುಗಳ ಗಡೀಪಾರುಗೊಂಡಿರುವಂಥ ಆಸಾಮಿಗಳು ಹೇಳೋದಾದರೆ 3 ಜನ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ ಅವರಿದ್ದಾರೆ. ದತ್ತೂಸಾ ಅಂತ ಒಬ್ಬ, ಕೃಷ್ಣ ಅಂತ, ವಿಷ್ಣು ಅಂತ. ಕೇಶವಾಪುರದಲ್ಲಿ ಇರುವಂಥ 2ರಲ್ಲಿ ಒಬ್ಬ ಹುಸೇನ್ ಸಾಬ್, ಇನ್ನೊಬ್ಬ ವಿನೋದ್ ಕುಮಾರ್. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಾಯಿನಾಥ್, ಕಸಬಾಪೇಟೆ ಪೊಲೀಸ್ ಠಾಣೆಯ ಪ್ರವೀಣ್, ವಿಶ್ವನಾಥ್, ನಾಗರಾಜ್. ಅದೇ ರೀತಿ ಹುಬ್ಬಳ್ಳಿ ಉಪನಗರದಲ್ಲಿ ಪ್ರವೀಣ್, ವಿದ್ಯಾಗಿರಿಯ ಸೂರಜ್, ಹುಬ್ಬಳ್ಳಿಯ ಕಮರಿಪೇಟೆಯ ಮೊಹಮ್ಮದ್ ಶೋಯಿಬ್, ವಿದ್ಯಾನಗರ ಪೊಲೀಸ್ ಠಾಣೆಯ ರಾಕೇಶ್. ಅದೇ ರೀತಿ ಹುಬ್ಬಳ್ಳಿ ಕಮರಿಪೇಟೆಯ ಸಂಜಯ್, ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯ ಟಿಪ್ಪು ಸುಲ್ತಾನ್, ಧಾರವಾಡ ಶಹರ ಪೊಲೀಸ್ ಠಾಣೆಯ ಆಯಾನ್ ಮತ್ತು ಮಲ್ಲಿಕ್ ಜಾನ್, ಹುಬ್ಬಳ್ಳಿ ಉಪನಗರದ ಹನುಮಂತ್ ಮತ್ತು ಹುಬ್ಬಳ್ಳಿ ಶಹರದ ಮುಬಾರಕ್, APMCಯ ನಾಗರಾಜ್, ಬೆಂಡಿಗೇರಿ ಪೊಲೀಸ್ ಠಾಣೆಯ ರೋಹಿತ್, ಬೆಂಡಿಗೇರಿ ಪೊಲೀಸ್ ಠಾಣೆಯ ಇತರೆ ಆರೋಪಿಗಳಾದಂಥ ತೌಸಿಫ್ ಮತ್ತು ವಿನೋದ್. ಅದೇ ರೀತಿ ಮತ್ತೊಬ್ಬ ಕಮರಿಪೇಟೆಯ ರಾಘವೇಂದ್ರ, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಹಜರತ್ ಅಲಿ ಮತ್ತು ಇರ್ಫಾನ್ ಸೇರಿದಂತೆ ಒಟ್ಟು 26 ಜನರನ್ನು ನಾವು ಗಡೀಪಾರು ಆದೇಶ ಮಾಡಿದ್ದೀವಿ. ಒಟ್ಟಾರೆಯಾಗಿ ಗೂಂಡಾ ಆ್ಯಕ್ಟ್ ಮತ್ತು ಗಡೀಪಾರು ಈ 2 ಮಾಡುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಈ ಥರ ಕ್ರಿಮಿನಲ್ ಎಲಿಮೆಂಟ್ಸಿಂದ ಮತ್ತು ಅಪರಾಧಗಳು ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು. ಟೋಟಲಿ ನಮ್ಮ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳ ಪೊಲೀಸ್ ಕಮಿಷನರೇಟಲ್ಲಿ ಈ ವರ್ಷದಲ್ಲಿ 6 ಗೂಂಡಾ ಆ್ಯಕ್ಟ್ ಮತ್ತು 132 ಗಡೀಪಾರು ಆದೇಶಗಳನ್ನು ಮಾಡಲಾಗಿದೆ. ಅದೇ ಬರುತ್ತೆ ಇವಾಗ ಹೊಸ ಕಾಯ್ದೆ BNS ಬಂದಿದೆ. ಆದರೂ ಕೂಡ ಕೊಲೆ ಪ್ರಯತ್ನ ಪ್ರಕರಣ ಏನಿದೆ, ಈ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿರೋವಂಥವರು ಸುಮಾರು ನಾನು 630 ಜನದ್ದು ನಾನು ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ 85 ಜನ ಹ್ಯಾಬಿಚು ಅಂದರೆ ಹಿಂದೆ ರೌಡಿ ಶೀಟ್ ಇದ್ದಂಥವ್ರು ಮತ್ತು ಪ್ರೀವಿಯಸ್ ಕೇಸಸ್ ಇದ್ದಂಥವ್ರು ಇದ್ದಾರೆ. ಅದನ್ನ ಹೊರತುಪಡಿಸಿದರೆ ಸುಮಾರು 540ಕ್ಕೂ ಹೆಚ್ಚು ಜನ ಹೊಸದಾಗಿ ಫಸ್ಟ್ ಟೈಮ್ ಅಫೆನ್ಸ್ ಮಾಡಿರುವಂಥವ್ರು ಇದ್ದಾರೆ. ಸೊ ಇದರಲ್ಲಿ ನಾವು ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಕೇಸನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ರಿಪೀಟ್ ಅಫೆಂಡರ್ಸ್ನ ನಾವು ಎಕ್ಸ್ಟರ್ನ್ಮೆಂಟ್ ಮತ್ತು ಗೂಂಡಾ ಆ್ಯಕ್ಟ್ ಹಾಕ್ತಿರೋದ್ರಿಂದ ಅವರ ಒಂದು ದ್ವೇಷವನ್ನು ಸಾಧಿಸ್ಕೊಳ್ಳಿಕ್ಕೆ ಹೊಸದಾಗಿ ಕೆಲವು ಹುಡುಗರು ನಚ್ಚಿಬಿಟ್ಟು ಅಫೆನ್ಸ್ ಮಾಡಿರೋವಂಥದ್ದು ಕೆಲವು ಘಟನೆಗಳು ನಡೆದಿದೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಅಲರ್ಟ್ ಇರುತ್ತೆ, ವಾರ್ನಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದು ಪೆರೇಡ್ ಮಾಡಲಾಗಿದೆ.
ಇದರಲ್ಲಿರೋವಂಥವ್ರು ಯಾರು ಹ್ಯಾಬಿಚುವಲ್ ಇದ್ದಾರೆ ಅವ್ರ ಮೇಲೆ ಎಕ್ಸ್ಟರ್ನಮೆಂಟ್ ಮತ್ತು ಗೂಂಡಾಕ್ಟ್ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಮತ್ತು ಯಾರು ಫಸ್ಟ್ ಟೈಮರ್ಸ್ ಇದ್ದಾರೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು BNSS ಅಲ್ಲಿ ಈ ಹಿಂದೆ 107, 110 ಅಂತ ಹೇಳ್ತಿದ್ರು CRPCಲಿ. ಸೊ ಆ ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಸರ್, ಮಂಟೂರು ರೋಡ್ ಕೇಸ್ ಆಗಿತ್ತಲ್ಲ, ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂಥ ಎಲ್ಲ ಕೊಲೆ ಪ್ರಯತ್ನ ಪ್ರಕರಣಗಳ ಪರಿಶೀಲನೆ ಮಾಡಿ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಚಿಕ್ಕ ಹುಡುಗರು ಅಂದರೆ 18, 19, 20 ವಯಸ್ಸಿರುವಂಥವ್ರು, ಕೆಲವರು ಅಪ್ರಾಪ್ತರು ಸೇರಿದಂತೆ ಭಾಳಷ್ಟು ಜನ ಹೊಸದಾಗಿ ಕ್ರೈಮ್ ಮಾಡ್ತಿರೋವಂಥದ್ದು ನಮ್ಮ ಪರಾಮರ್ಶೆಯಲ್ಲಿ ಕಂಡು ಬಂದಿದೆ. ಅದರ ಸ್ವಲ್ಪ ಹಿನ್ನೆಲೆ ನಾವು ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಯಾರು ಎಕ್ಸಿಸ್ಟಿಂಗ್ ರೌಡಿ ಶೀಟರ್ಸ್ ಇರ್ತಾರೆ ಅವರು ಕೃತ್ಯಗಳು ಮಾಡಿದಂಥ ಸಂದರ್ಭದಲ್ಲಿ ಕೃತ್ಯಗಳು ಭಾಗಿಯಾಗಿರೋ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿ ಮತ್ತು ಗಡೀಪಾರು, ಗೂಂಡಾ ಆ್ಯಕ್ಟು ಇತರೆ ಪೊಲೀಸ್ ಇಲಾಖೆಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಯಾವುದಾದ್ರು ಕೃತ್ಯ ಮಾಡುವಂಥ ಸಂದರ್ಭದಲ್ಲಿ ಹೊಸದಾಗಿ ಹುಡುಗರನ್ನ ಇಟ್ಕೊಂಡ್ಬಿಟ್ಟು ಅವ್ರ ಕಡೆಯಿಂದ ಅಫೆನ್ಸ್ ಮಾಡಿಸಿರುವಂಥದ್ದು ನಮಗೆ ಕಂಡು ಬಂತು. ಹಂಗಾಗಿ ಫಸ್ಟ್ ಟೈಮ್ ಅಫೆಂಡರ್ಸ್ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಕೆಲವು ರೌಡಿ ಶೀಟ್ ತೆಗೆಯೋದನ್ನು ನಮ್ಮ ಅಧಿಕಾರಿಗಳು ಮಾಡಿರಲಿಲ್ಲ. ಹಂಗಾಗಿ ಇದೊಂದು ಸಂಪೂರ್ಣ ಪರಾಮರ್ಶೆ ಮಾಡಿ 2024 ಮತ್ತು 25ನೇ ಸಾಲಿನಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನದ ಪ್ರಕರಣಗಳು, ಇದರಲ್ಲಿ ಸುಮಾರು 230ಕ್ಕೂ ಹೆಚ್ಚು ಕೊಲೆ ಪ್ರಯತ್ನದ ಪ್ರಕರಣಗಳು 2 ವರ್ಷಗಳಲ್ಲಿ ಇಲ್ಲಿ ನಮ್ಮಲ್ಲಿ ನಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಕೆಲವು ಕೌಟುಂಬಿಕ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು, ಗಂಡ ಹೆಂಡತಿ ನಡುವೆ ಅಥವಾ ಅತ್ತೆ ಸೊಸೆ ಅಥವಾ ಅಣ್ಣ ತಮ್ಮಂದ್ರ ನಡುವೆ ಆಗಿರುವಂಥವು ಭಾಳ ಕಡಿಮೆ. ಅದನ್ನು ಹೊರತುಪಡಿಸಿ ಯಾರ್ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ, ವೈಯಕ್ತಿಕ ದ್ವೇಷ, ಪ್ರೇಮ ವೈಫಲ್ಯ ಈ ಥರದ್ದು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಕೃತ್ಯಗಳನ್ನು ಎಸಗಿದ್ದಾರೆ ಅಂಥ ಸುಮಾರು 900 ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ. ಐಡೆಂಟಿಫೈ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರನ್ನೂ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಇನ್ನೂ ಅರೆಸ್ಟ್ ಆಗುವಂಥದ್ದು ಬಾಕಿ ಇದೆ. ಅದರಲ್ಲಿ ಇವತ್ತು 24-25ನೇ ಸಾಲಿನ 2 ವರ್ಷಗಳಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿನ ಆರೋಪಿಗಳನ್ನು ಪೆರೇಡ್ ಮಾಡಬೇಕು ಅಂತಂದು ನಿರ್ಧರಿಸಿ ಕಳೆದ 2 ದಿನಗಳಿಂದ ಪೂರ್ವ ತಯಾರಿ ಮಾಡಿಕೊಂಡು ನಿನ್ನೆ ರಾತ್ರಿಯಿಂದ ಅವ್ರ ಮನೆಗಳಿಗೆ ಭೇಟಿ ನೀಡಿ ಆ ಮನೆ ಸರ್ಚ್ ಮಾಡುವಂಥದ್ದು, ಅಟ್ ದ ಸೇಮ್ ಟೈಮ್ ಅವ್ರನ್ನ ಪಿಕ್ ಮಾಡ್ಕೊಂಬಂದು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವರ ಮೊಬೈಲ್ ಸೇರಿದಂತೆ ಇತರೆ ವಿವರಗಳನ್ನು ಪಡ್ಕೊಳುವಂಥದ್ದು, ಅವರ ಆ್ಯಕ್ಟಿವಿಟಿಯನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತು ಅವರ ಗುಂಪುಗಳು ಅಥವಾ ಗ್ಯಾಂಗ್ಗಳು, ಅಡ್ಡಗಳು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಇದರಲ್ಲಿ ಭಾಳಷ್ಟು ಜನರ ಮೇಲೆ ರೌಡಿ ಶೀಟ್ ಓಪನ್ ಆಗಿರಲಿಲ್ಲ. ಹಂಗಾಗಿ ಯಾರ್ಯಾರು ಫಿಟ್ ಇದ್ದಾರೆ ಅವರೆಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತಿನ ಪೆರೇಡಲ್ಲಿ ಸುಮಾರು 350ಕ್ಕೂ ಹೆಚ್ಚು ಜನ 307 ಅಂದರೆ ಹಿಂದೆ IPCಲಿ ಇತ್ತು, ಈಗ ನಮ್ಮ BNS ಅಲ್ಲಿ 108 ಸೆಕ್ಷನ್ 109. ಸೊ ಕೊಲೆ ಪ್ರಯತ್ನದ ಪ್ರಕರಣ ಏನಿದೆ ಆ ಕೊಲೆ ಪ್ರಯತ್ನದ ಪ್ರಕರಣ BNS 109ಅಲ್ಲಿ ಈ ಹಿಂದೆ IPCಲಿ 307 ಹಾಫ್ ಮರ್ಡರ್ ಅಂತ ಏನು ಕರೀತಾರೆ ಆ ಎಲ್ಲ ಪ್ರಕರಣದ ಆರೋಪಿಗಳನ್ನು ಇವತ್ತು ಇಲ್ಲಿ ಪೆರೇಡ್ ಮಾಡಲಾಗಿದೆ. ಸುಮಾರು 350ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಇವರು ಇಲ್ಲಿ ಇದ್ದಂಥವರಾದರೆ ಭಾಳಷ್ಟು ಜನ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥದ್ದು, ಕೆಲಸಕ್ಕೆ ಹೋಗಿರುವಂಥದ್ದು, ಮತ್ತು ಕೆಲವರು ಈ ಥರ ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ಸ್ಥಾನಿಕವಾಗಿರುವಂಥದ್ದನ್ನು ಬಿಟ್ಟು ಓಡೋಗುವಂಥದ್ದು ಈ ಥರದ್ದೆಲ್ಲ ಆಗಿರುತ್ತೆ. ಹಂಗಾಗಿ ಅವರೆಲ್ಲರನ್ನು ಕಳೆದ 2 ವರ್ಷಗಳಲ್ಲಿ ಭಾಗಿಯಾಗಿರುವಂಥ ಸುಮಾರು 900 ಜನರ ಪ್ರತಿಯೊಬ್ಬರದ್ದು ಕೂಡ ಡಾಕ್ಯುಮೆಂಟೇಷನ್ ಮಾಡಿ ಅದರಲ್ಲಿ ಕೆಲವರು ಲೇಡೀಸ್ ಇನ್ವಾಲ್ವ್ ಆಗಿರ್ತಾರೆ, ಕೆಲವು ವಿತಿನ್ ಫ್ಯಾಮಿಲಿ ಇರ್ತವೆ, ಕೆಲವರು ಅಪ್ರಾಪ್ತರು ಇರ್ತಾರೆ. ಸೊ ಯಾರು ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಅರ್ಹರಿಲ್ಲ ಅಂತ ಅನಿಸುತ್ತೆ ಅಧಿಕಾರಿಗಳು, ಅವ್ರನ್ನ ಅಂಥವ್ರ ವಿವರಗಳನ್ನು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರು ಫಿಟ್ ಇದ್ದಾರೆ ಅವರೆಲ್ಲರ ಮೇಲೂ ಕೂಡ ಹೊಸದಾಗಿ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ರೌಡಿ ಶೀಟ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ಮಾಡುವಂಥದ್ದು, ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದರೆ ಎಕ್ಸ್ಟರ್ಮೆಂಟ್ ಮಾಡುವಂಥದ್ದು, ಮತ್ತು ಸಾರ್ವಜನಿಕರಿಗೆ ಅವರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಇದೆ ಅಂತಂದರೆ ಗೂಂಡಾ ಆ್ಯಕ್ಟ್ ಹಾಕುವಂಥದ್ದು. ಮತ್ತು ಈ ರೀತಿ ಕೃತ್ಯಗಳಲ್ಲಿ ತೊಡಗಿಕೊಂಡಿರುವಂಥವ್ರು ಅಕಸ್ಮಾತ್ ಏನಾದರೂ ಸಂಘಟಿತವಾಗಿ ಆರ್ಥಿಕ ಲಾಭಕ್ಕಾಗಿ ರಿಪೀಟೆಡಾಗಿ ಅಫೆನ್ಸ್ ಮಾಡ್ತಿದ್ರೆ ಅವ್ರ ಮೇಲೆ ಕೋಕಾ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಸೇರಿದಂತೆ ಭಾಳಷ್ಟು ನಮಗೆ ಮುಂಜಾಗ್ರತಾ ಕ್ರಮದಲ್ಲಿ ಅವಕಾಶಗಳಿದ್ದಾವೆ. ಅವನ್ನು ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೀನಿ. ಈಗ ಬಂದಿರೋವಂಥವ್ರು ಯಾರಿದ್ದಾರೆ ಅವರೆಲ್ಲರದು ರೌಡಿ ಶೀಟ್ ಇದೆಯಾ ಇಲ್ಲೋ ಅಂಥದ್ದು ಪರಿಶೀಲನೆ ಮಾಡಿ, ಇಲ್ಲದಿದ್ದರೆ ಓಪನ್ ಮಾಡುವಂಥದ್ದು ಅಗತ್ಯ ಬಿದ್ದರೆ, ಮತ್ತು ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಅದೇ ರೀತಿ ನಾವು ಪ್ರಸಕ್ತ ಸಾಲಿನಲ್ಲಿ ನಮ್ಮಲ್ಲಿದ್ದಂಥ 1700 ಚಿಲ್ಲರ ರೌಡಿ ಶೀಟ್ಗಳಲ್ಲಿ ಸುಮಾರು 500 ಜನರ ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಿದ್ದೀವಿ. ಯಾಕೆ ಅಂದರೆ ಮುಖ್ಯವಾಹಿನಿಗೆ ಬರಬೇಕು ಅಂತ. ಯಾಕಂದರೆ ಸಾಕಷ್ಟು ಜನ ಒಳ್ಳೆಯ ರೀತಿಯಲ್ಲಿ ತಮ್ಮ ಅಪರಾಧ ಪ್ರಕರಣಗಳನ್ನೆಲ್ಲ ಬಿಟ್ಟು ಕುಟುಂಬಸ್ಥರಾಗಿ ಸಮಾಜದಲ್ಲಿ ಯಾವುದೇ ರೀತಿ ಕಿರಿಕಿರಿ ಮಾಡ್ದಂಗೆ ಬದುಕ್ತಿರೋವಂಥವ್ರು, ವಯಸ್ಸಾಗಿರೋವಂಥವ್ರು, ಅನಾರೋಗ್ಯದಲ್ಲಿರೋವಂಥವ್ರು,
ಕುಟುಂಬಸ್ಥ ಸಮೇತರಾಗಿ ಒಂದು ಒಳ್ಳೆ ಜೀವನ ಕಂಡುಕೊಂಡು ಉದ್ಯೋಗ ಮಾಡಿಕೊಂಡು ದುಡಿಮೆ ಮಾಡ್ಕೊಂಡಿರೋವಂಥವ್ರು ಅಂಥವರೆಲ್ಲ ರಿಪೀಟೆಡಾಗಿ ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರ ಮೇಲಿದ್ದಂಥ ರೌಡಿ ಶೀಟನ್ನು ಕ್ಲೋಸ್ ಮಾಡಿದ್ದೀವಿ. ಮತ್ತು ಈ ವರ್ಷದಲ್ಲಿ ಸುಮಾರು 108ಕ್ಕೂ ಹೆಚ್ಚು ಜನರ ಮೇಲೆ ಓಪನ್ ಮಾಡಿದ್ದೀವಿ ರೌಡಿ ಶೀಟು. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಪನ್ ಮಾಡೋ ಅಗತ್ಯ ಇದೆ. ಯಾಕಂದರೆ ಈ 307 ಸೇರಿದಂತೆ ಇತರ ಗಂಭೀರ ಪ್ರಕರಣಗಳು, ಹೆಣ್ಮಕ್ಳು ಚುಡಾಯಿಸುವಂಥದ್ದು, ಆರ್ಮ್ಸ್ ಆ್ಯಕ್ಟಲ್ಲಿರುವಂಥದ್ದು, ಪೊಲೀಸ್ ಅಥವಾ ಬೇರೆ ಯಾವುದೇ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಮತ್ತು ರಾಬರಿ, ಡೆಕಾಯಿಟಿ ಈ ಥರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು ಅವರೆಲ್ಲರ ಮೇಲೂ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಲಿಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಗ್ರೇವ್ ಅಫೆನ್ಸಸ್ಸಲ್ಲಿರುವಂಥವ್ರ ಮೇಲೆ ಪೆರೇಡ್ ಮಾಡಿದ ತಕ್ಷಣ ಅಪರಾಧ ಕಂಟ್ರೋಲ್ ಆಗುತ್ತಾ? ಇದು ಒನ್ ಆಫ್ ದಿ ಮೆಥಡ್. ಯಾಕೆಂದರೆ ಡಾಕ್ಯುಮೆಂಟೇಷನ್ ಮಾಡಿ ಎಲ್ಲರನ್ನೂ ಒಂದು ಕಡೆ ಕರೆಸಿದಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಒಂದು ಕಡೆ ನಾವು ಈ ಥರ ಮಾಡಬಾರ್ದು ಅನ್ನೋಂಥದ್ದು ಒಂದು ರಿಯಲೈಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅವ್ರದ್ದು ಡಾಕ್ಯುಮೆಂಟೇಷನ್ ಮಾಡ್ಕೊಂಡು ಅವ್ರದ್ದು ರೆಕಾರ್ಡ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಅವರೆಲ್ಲರ ಜೊತೆ ಮಾತಾಡಿ ಮತ್ತು ಬೇರೆ ಎಲ್ಲರೂ ನಮ್ಮ ಅಧಿಕಾರಿಗಳ ಕಡೆಯಿಂದ ಸಲಹೆಗಳನ್ನು ಕೊಡಿಸಿ ಈ ಥರ ಕೃತ್ಯಗಳಲ್ಲಿ ತೊಡಕಬಾರ್ದು ಅಂತ ಒಂದು ತಿಳುವಳಿಕೆ ಹೇಳುವಂಥ ಕೆಲಸ ಕೂಡ ಮಾಡಲಾಗುತ್ತೆ. ಅದ್ರ ಜೊತೆಗೆ ಪ್ರತ್ಯೇಕವಾಗಿ ಅವ್ರ ಮನೆ ಸದಸ್ಯರೇನಿದ್ದಾರೆ, ಕುಟುಂಬ ಸದಸ್ಯರು, ಅವ್ರಿಗೂ ಕರೆಸ್ಬಿಟ್ಟು ಒಂದು ಸೋಷಿಯಲ್ ಕಂಟ್ರೋಲ್ ಇರಲಿ ಅನ್ನೋ ಕಾರಣಕ್ಕೆ ಇವನ್ನೆಲ್ಲ ಮಾಡಲಾಗುತ್ತೆ. ಮುಂದುವರೆದು ಹುಬ್ಬಳ್ಳಿ ಧಾರವಾಡದಲ್ಲಿ ಶಾಂತಿ ನೆಲೆಸಬೇಕು, ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಆಫ್ ವೈಲೆನ್ಸ್ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಿದ್ವಿ. ಈ ಪ್ರಯತ್ನ ಮುಂದುವರಿಯುತ್ತೆ. ಈ ವೇಳೆ ಡಿಸಿಪಿ ರವೀಶ್ ಸಿಆರ್, ಮಾನಿಂಗ ನಂದಗಾವಿ, ಎಸಿಪಿ ಶಿವಪ್ರಕಾಶ್ ನಾಯ್ಕ್ ಸೇರಿದಂತೆ ವಿವಿಧ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.